ಗ್ಯಾರಂಟಿ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಬಂದಿಲ್ಲ ಅಧಿಕೃತವಾದ ಆದೇಶ. ನಾಳೆ ಬೆಳಿಗ್ಗೆಯಿಂದ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗುವುದು ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋದ ಪಿಆರ್ಒ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ನಮಗೆ ಬಂದಿಲ್ಲ. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ ಚೌಹಾಣ್ ಮಾಹಿತಿಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಯಾವುದೇ ಅಧಿಕೃತವಾದ ಆದೇಶ ಬರದೇ ಇರೋದ್ರಿಂದಾಗಿ ನಾಳೆಗೆ ಮೆಟ್ರೋ ಪ್ರಯಾಣ ದರದಲ್ಲಿ ಅವರು ಏನು ಏರಿಕೆ ಮಾಡಿದ್ರಲ್ಲ 5% ಏರಿಕೆ ಮಾಡಿರುವಂತಹ ಈ ಆದೇಶ ಅದು ಪಾಲಿಸಲಾಗುತ್ತೆ. ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುವಂತ ಬಿಎಂಆರ್ಸಿಎಲ್, ಎಫ್ಎಫ್ಸಿ ದರವನ್ನ ನಿರ್ಧಾರ ಮಾಡುವಂತಹ ತೀರ್ಮಾನ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದ್ರಿಂದಾಗಿ ಕೇಂದ್ರದ ಓರ್ವ ಪ್ರತಿನಿಧಿ, ರಾಜ್ಯದ ಓರ್ವ ಪ್ರತಿನಿಧಿ ಇರೋದ್ರಿಂದಾಗಿ ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿರುವಂತಹ ಸಮಿತಿ, ಈ ಸಮಿತಿಯಲ್ಲಿ ಈ ಕುರಿತಾಗಿ ಯಾವುದೇ ಕೇಂದ್ರದ ಆದೇಶವೂ ಕೂಡ ಇಲ್ಲಿವರೆಗೂ ಕೂಡ ಬರದೇ ಇರೋದ್ರಿಂದಾಗಿ ಈಗ 5% ಏರಿಕೆ ಮಾಡಿರುವಂತಹ ಟಿಕೆಟ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾಳೆ ಅದು ಯಾವುದೇ ಆದೇಶ ಬರದ ಹೊರತು ನಾಳೆಗೆ ದರ ಏರಿಕೆ ಗ್ಯಾರಂಟಿ ಅನ್ನೋದನ್ನ ನಮ್ಮ ಮೆಟ್ರೋದ ಪಿಆರ್ಒ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಮೂಲಕ ತೇಜಸ್ವಿ ಸೂರ್ಯ ಅವರು ಹೇಳಿದ್ರಲ್ಲ, ನಾವು ಮಾತಾಡಿದ್ದೀವಿ, ಹೋಲ್ಡ್ ಮಾಡಿದ್ದೀವಿ ಅಂತೇಳಿ ಹೇಳಿದ್ರಲ್ಲ, ಆದ್ರೆ ಆ ಆದೇಶದ ಪ್ರತಿ ಬಿಎಂಆರ್ಸಿಎಲ್ಗೆ ಇನ್ನೂ ಕೂಡ ತಲುಪಿಲ್ಲ ಇಲ್ಲಿಯವರೆಗೂ, ಈ ಕ್ಷಣದವರೆಗೂ ಅನ್ನೋದು ಈಗ ತಿಳಿದಿರುವಂತ ವಿಚಾರ. ಈ ನಿಟ್ಟಿನಲ್ಲಿ ನಾಳೆಗೆ ತಾವು ಮೆಟ್ರೋ ಪ್ರಯಾಣ ಮಾಡೋದಿದ್ರೆ ನಾಳೆಗೆ ಬೆಲೆ ಏರಿಕೆಯ ಬಿಸಿ ನಿಮಗೆ ತಟ್ಟೋದು ಗ್ಯಾರಂಟಿ. ನಾಳೆಗೆ ನೀವು ನಿಮ್ಮ ಪ್ರಯಾಣದ ಟಿಕೆಟ್ನ ದರ ಇಲ್ಲಿವರೆಗೂ ಒಂದು ದರವನ್ನ ಕೊಡ್ತಾ ಇದ್ರೆ ನಾಳೆಯಿಂದ 5% ಹೆಚ್ಚಿಗೆಯನ್ನ ಕೊಡಬೇಕಾಗುತ್ತೆ. ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ, ಅದು ನಾಳೆಯಿಂದಲೇ ಜಾರಿಯಾಗುತ್ತೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಆದೇಶ ಬರದೇ ಇರೋದ್ರಿಂದಾಗಿ ನಾಳೆಯಿಂದಲೇ ಅದು ಗ್ರಾಹಕರಿಗೆ ಬಿಸಿ ತಟ್ಟುತ್ತೆ. ಆಮೇಲೆ ಸತ್ಯೇಂದ್ರ ಪಾಲ್ ಅಂದ್ಬಿಟ್ಟು ಅಡಿಷನಲ್ ಸೆಕ್ರೆಟರಿ ಎಂಒಎಚ್ಗೆ. ಓಕೆ. ಆಮೇಲೆ ಇಲ್ಲಿ ನಮ್ಮ ಡಾಕ್ಟರ್ ಬಿ.ವಿ. ರಮಣ ರೆಡ್ಡಿ ಅವರು ಸ್ಟೇಟ್ ಇಂದನಾ? ರಿಟೈರ್ಡ್ ಸ್ಟೇಟ್ ಇಂದ ಅವರು ರಿಟೈರ್ಡ್ ಐಎಎಸ್ ಆಫೀಸರ್. ಓಕೆ. ಅಡಿಷನಲ್ ಚೀಫ್ ಸೆಕ್ರೆಟರಿ. ಓಕೆ. ಓಕೆ. ಈಗ ಟೋಟಲ್ 5 ಜನ, ಒಬ್ರು ಜಸ್ಟಿಸ್ ಮೂರೇನಾ? ಸೆಂಟ್ರಲ್ ಇಂದ? ಹೌದು, ಸೆಂಟ್ರಲ್ ಇಂದ ಅದು ಸತ್ಯೇಂದ್ರ ಪಾಲ್ ಸಿಂಗ್ ಅಂತ ಏನೋ ಹೇಳದ್ನಲ್ಲ ಅವರು, ಮತ್ತೆ ಇನ್ನೊಂದು ರಮಣ ರೆಡ್ಡಿ ಸಾಹೇಬ್ರು ಪ್ಲಸ್ ಜಡ್ಜ್ ಅಪ್ಪ ತರಡಿ. ಓಕೆ, ಅವರು ಸೆಂಟ್ರಲ್ ಇಂದ ರಿಟೈರ್ಡ್ ಜಸ್ಟಿಸ್. ಇನ್ನು ಸತ್ಯೇಂದ್ರ ಪಾಲ್ ಅವರು ಐಎಎಸ್ ಆಫೀಸರ್. ರಿಟೈರ್ ಇಂದ ಅಲ್ಲಪ್ಪ, ಸೆಂಟ್ರಲ್ ಇಂದ ಅಲ್ಲಪ್ಪ. ಅವರು ರೂಲ್ ಪ್ರಕಾರ ಇಟ್ ಈಸ್ ಫಾರ್ಮ್ಡ್ ಅಂಡರ್ ಎ ಜಡ್ಜ್ ಫ್ರಮ್ ದಿ ಕೋರ್ಟ್, ಹೈಕೋರ್ಟ್. ಇದರಲ್ಲಿ ಅವರು ರಿಟೈರ್ಡ್ ಜಡ್ಜ್ ಸರಣಿ ಮೇಡಮ್ ಅಂತ. ಓಕೆ. ಆಮೇಲೆ ಎಂಒಎಚ್ ಇಂದ ಸತ್ಯೇಂದ್ರ ಸಿಂಗ್ ಪಾಲ್ ಅಂತ. ಪಾಲ್ ಪಾಲ್ ಇರ್ಬೇಕು. ಆಮೇಲೆ ಇವರು ಯಾರೋ ನಮ್ಮ ಡಾಕ್ಟರ್ ಬಿ.ವಿ. ರಮಣ ರೆಡ್ಡಿ ಎಸ್ ರಿಟೈರ್ಡ್. ಓಕೆ. ಅದು ಡೌಟ್ ಇದ್ರೆ ನಿಮ್ಗೆ ನಮ್ಮ ಇದ್ರಲ್ಲಿ ಇದೆ ನೋಡಪ್ಪ, ನಾನು ಸ್ವಲ್ಪ ಆಚೆ ಇದ್ದೀನಿ. ಅದರಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಎಫ್ಎಸ್ಸಿ ರಿಪೋರ್ಟ್ ಇದೆಯಲ್ಲ, ಅದು ಲಾಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ. ವೆಬ್ಸೈಟ್ ಅಲ್ಲಿ ಎಫ್ಎಸ್ಸಿ ರಿಪೋರ್ಟಾ? ಎಫ್ಎಸ್ಸಿ ರಿಪೋರ್ಟ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದೆ. ಹೌದಾ? ಟೋಟಲ್ 3 ಜನ ಅಲ್ಲ? ಹೌದಪ್ಪ. ಒಬ್ರು ಜಡ್ಜು ರಿಟೈರ್ಡ್, ಆಮೇಲೆ ಜಿಒಕೆ ಇಂದ ಒಬ್ರು ಎಂಒಎಚ್ ಸೆಕ್ರೆಟರಿ, ಆಮೇಲೆ ಇಲ್ಲಿಂದ ಒಬ್ರು ಎಸಿಎಸ್ ರಿಟೈರ್ಡ್ ಇವರು ಯಾರೋ ರಮಣ ರೆಡ್ಡಿ ಸಾಹೇಬ್ರು. ಕಮಿಟಿ ರಚನೆ ಮಾಡೋದು ಯಾರು ಸರ್? ಅದು ಕಮಿಟಿ ರಚನೆ ವಿಲ್ ಬಿ ಡನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದಿ ಆಕ್ಟ್, ಅಂಡರ್ ದಿ ಗೆಜೆಟ್. ಇದೇ ನೋಡೋದ್ರಲ್ಲಿ ಇದೆ ನೋಡಪ್ಪ. ಓಕೆ. ಮತ್ತೆ ಇನ್ನೊಂದು ಸರ್, ಲಾಸ್ಟ್ ಕ್ವಶನ್, ಇದು ಸೆಂಟ್ರಲ್ ಪಾಲೆಷ್ಟು, ಕೇಂದ್ರ ಇದು ರಾಜ್ಯದ ಪಾಲೆಷ್ಟು ಸರ್? ಅಂದ್ರೆ ಅಮೌಂಟ್ ಆಗಿರ್ಬೋದು, ಲಾಭ ನಷ್ಟ ಎಲ್ಲ? ಅಯ್ಯಪ್ಪ, ಅದಿವಾಗ ನೀನ್ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗತ್ತೆ. ಬಟ್ ಜನರಲ್ ಆಗಿ ಬಿಎಂಆರ್ಸಿಎಲ್ ಅಲ್ಲಿ ಅವ್ರ ಇಕ್ವಿಟಿ, ಸಬಾರ್ಡಿನೇಟ್ ಡೆಟ್ ಎಲ್ಲ ಸೇರಿ ಸುಮಾರು 50% 2 ಸರ್ಕಾರಗಳಿಂದ ಇದು ಬರುತ್ತೆ. ಬಾಕಿದೆಲ್ಲ ನಾವು ಲೋನ್ ತಗೋಬೇಕು ಕನ್ಸ್ಟ್ರಕ್ಷನ್ಗೆ. ಓಕೆ. ಆ ಲೋನ್ ಯಾರಿಂದ ತಗೋತೀವಿ ಸರ್? ಲೋನ್ ಯಾರಿಂದ ತಗೊಳ್ಳೋದು ನೀವು?
ಬ್ಯಾಂಕ್ಗಳಿಂದ ತಗೋತೀವಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ಅದು ಇದು ಅಂತ ತಗೋತೀವಲ್ಲ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಚರಣ್, ಮೆಟ್ರೋ ಪ್ರಯಾಣ ದರ ಏರಿಕೆ ಗ್ಯಾರಂಟಿ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಬಂದಿಲ್ಲ ಅಧಿಕೃತವಾದ ಆದೇಶ. ನಾಳೆ ಬೆಳಿಗ್ಗೆಯಿಂದ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗುವುದು ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋದ ಪಿಆರ್ಒ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ನಮಗೆ ಬಂದಿಲ್ಲ. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ ಚೌಹಾಣ್ ಮಾಹಿತಿಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಯಾವುದೇ ಅಧಿಕೃತವಾದ ಆದೇಶ ಬರದೇ ಇರೋದ್ರಿಂದಾಗಿ ನಾಳೆಗೆ ಮೆಟ್ರೋ ಪ್ರಯಾಣ ದರದಲ್ಲಿ ಅವರು ಏನು ಏರಿಕೆ ಮಾಡಿದ್ರಲ್ಲ 5% ಏರಿಕೆ ಮಾಡಿರುವಂತಹ ಈ ಆದೇಶ ಅದು ಪಾಲಿಸಲಾಗುತ್ತೆ. ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಬಿಎಂಆರ್ಸಿಎಲ್, ಎಫ್ಎಫ್ಸಿ ದರವನ್ನ ನಿರ್ಧಾರ ಮಾಡುವಂತಹ ತೀರ್ಮಾನ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದ್ರಿಂದಾಗಿ ಕೇಂದ್ರದ ಓರ್ವ ಪ್ರತಿನಿಧಿ, ರಾಜ್ಯದ ಓರ್ವ ಪ್ರತಿನಿಧಿ ಇರೋದ್ರಿಂದಾಗಿ ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿರುವಂತಹ ಸಮಿತಿ, ಈ ಸಮಿತಿಯಲ್ಲಿ ಈ ಕುರಿತಾಗಿ ಯಾವುದೇ ಕೇಂದ್ರದ ಆದೇಶವೂ ಕೂಡ ಇಲ್ಲಿವರೆಗೂ ಕೂಡ ಬರದೇ ಇರೋದ್ರಿಂದಾಗಿ ಈಗ 5% ಏರಿಕೆ ಮಾಡಿರುವಂತಹ ಟಿಕೆಟ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾಳೆ ಅದು ಯಾವುದೇ ಆದೇಶ ಬರದ ಹೊರತು ನಾಳೆಗೆ ದರ ಏರಿಕೆ ಗ್ಯಾರಂಟಿ ಅನ್ನೋದನ್ನ ನಮ್ಮ ಮೆಟ್ರೋದ ಪಿಆರ್ಒ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಮೂಲಕ ತೇಜಸ್ವಿ ಸೂರ್ಯ ಅವರು ಹೇಳಿದ್ರಲ್ಲ, ನಾವು ಮಾತಾಡಿದ್ದೀವಿ, ಹೋಲ್ಡ್ ಮಾಡಿದ್ದೀವಿ ಅಂತೇಳಿ ಹೇಳಿದ್ರಲ್ಲ, ಆದ್ರೆ ಆ ಆದೇಶದ ಪ್ರತಿ ಬಿಎಂಆರ್ಸಿಎಲ್ಗೆ ಇನ್ನೂ ಕೂಡ ತಲುಪಿಲ್ಲ ಇಲ್ಲಿಯವರೆಗೂ, ಈ ಕ್ಷಣದವರೆಗೂ ಅನ್ನೋದು ಈಗ ತಿಳಿದಿರುವಂತ ವಿಚಾರ. ಈ ನಿಟ್ಟಿನಲ್ಲಿ ನಾಳೆಗೆ ತಾವು ಮೆಟ್ರೋ ಪ್ರಯಾಣ ಮಾಡೋದಿದ್ರೆ ನಾಳೆಗೆ ಬೆಲೆ ಏರಿಕೆ ಬಿಸಿ ನಿಮಗೆ ತಟ್ಟೋದು ಗ್ಯಾರಂಟಿ. ನಾಳೆಗೆ ನೀವು ನಿಮ್ಮ ಪ್ರಯಾಣದ ಟಿಕೆಟ್ನ ದರ ಇಲ್ಲಿವರೆಗೂ ಒಂದು ದರವನ್ನ ಕೊಡ್ತಾ ಇದ್ರೆ ನಾಳೆಯಿಂದ 5% ಹೆಚ್ಚಿಗೆಯನ್ನ ಕೊಡಬೇಕಾಗುತ್ತೆ. ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ, ಅದು ನಾಳೆಯಿಂದಲೇ ಜಾರಿಯಾಗುತ್ತೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಆದೇಶ ಬರದೇ ಇರೋದ್ರಿಂದಾಗಿ ನಾಳೆಯಿಂದಲೇ ಅದು ಗ್ರಾಹಕರಿಗೆ ಬಿಸಿ ತಟ್ಟುತ್ತೆ. ಆಮೇಲೆ ಸತ್ಯೇಂದ್ರ ಪಾಲ್ ಅಂದ್ಬಿಟ್ಟು ಅಡಿಷನಲ್ ಸೆಕ್ರೆಟರಿ MOH. ಓಕೆ. ಆಮೇಲೆ ಇಲ್ಲಿ ನಮ್ಮ ಡಾಕ್ಟರ್ BV ರಮಣ ರೆಡ್ಡಿ ಅವರು ಸ್ಟೇಟ್ ಇಂದನಾ? ರಿಟೈರ್ಡ್ ಸ್ಟೇಟ್ ಇಂದ ಅವರು ರಿಟೈರ್ಡ್ IAS ಆಫೀಸರ್. ಓಕೆ. ಅಡಿಷನಲ್ ಚೀಫ್ ಸೆಕ್ರೆಟರಿ. ಓಕೆ. ಓಕೆ. ಈಗ ಟೋಟಲ್ 5 ಜನ, ಒಬ್ರು ಜಸ್ಟಿಸ್ ಮೂರೇನಾ? ಸೆಂಟ್ರಲ್ ಇಂದ? ಹೌದು, ಸೆಂಟ್ರಲ್ ಇಂದ ಅದು ಸತ್ಯೇಂದ್ರ ಪಾಲ್ ಸಿಂಗ್ ಅಂತ ಏನೋ ಹೇಳದ್ನಲ್ಲ ಅವರು, ಮತ್ತೆ ಇನ್ನೊಂದು ರಮಣ ರೆಡ್ಡಿ ಸಾಹೇಬ್ರು ಪ್ಲಸ್ ಜಡ್ಜ್ ತರಡಿ. ಓಕೆ, ಅವರು ಸೆಂಟ್ರಲ್ ಇಂದ ರಿಟೈರ್ಡ್ ಜಸ್ಟಿಸ್. ಇನ್ನು ಸತ್ಯೇಂದ್ರ ಪಾಲ್ ಅವರು IAS ಆಫೀಸರ್. ರಿಟೈರ್ ಇಂದ ಅಲ್ಲಪ್ಪ, ಸೆಂಟ್ರಲ್ ಇಂದ ಅಲ್ಲಪ್ಪ. ಅವರು ರೂಲ್ ಪ್ರಕಾರ ಇಟ್ ಈಸ್ ಫಾರ್ಮ್ಡ್ ಅಂಡರ್ ಎ ಜಡ್ಜ್ ಫ್ರಮ್ ದಿ ಕೋರ್ಟ್. ಓಕೆ. ಹೈಕೋರ್ಟ್ ಇದರಲ್ಲಿ ಅವರು ರಿಟೈರ್ಡ್ ಜಡ್ಜ್ ಸರಣಿ ಮೇಡಮ್ ಅಂತ. ಓಕೆ. ಆಮೇಲೆ MOH ಇಂದ ಸತ್ಯೇಂದ್ರ ಸಿಂಗ್ ಪಾಲ್ ಅಂತ. ಪಾಲ್ ಪಾಲ್ ಇರ್ಬೇಕು. ಆಮೇಲೆ ಇವರು ಯಾರೋ ನಮ್ಮ ಡಾಕ್ಟರ್ BV ರಮಣ ರೆಡ್ಡಿ ACS ರಿಟೈರ್ಡ್. ಓಕೆ. ಅದು ಡೌಟ್ ಇದ್ರೆ ನಿಮ್ಗೆ ನಮ್ಮ ಇದ್ರಲ್ಲಿ ನೋಡಪ್ಪ, ನಾನು ಸ್ವಲ್ಪ ಆಚೆ ಇದ್ದೀನಿ. ಯಾವ್ದ್ರಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ FSC ರಿಪೋರ್ಟ್ ಇದೆಯಲ್ಲ, ಅದು ಹಿಂಗಡೆ ಲಾಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ. ವೆಬ್ಸೈಟ್ ಅಲ್ಲಿ FSC ರಿಪೋರ್ಟಾ? FSC ರಿಪೋರ್ಟ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದೆ ಮೇಡಮ್. ಹೌದಾ? ಟೋಟಲ್ 3 ಜನ ಅಲ್ಲ? ಹೌದಪ್ಪ. ಒಬ್ರು ಜಡ್ಜು ರಿಟೈರ್ಡ್, ಆಮೇಲೆ GOK ಇಂದ ಒಬ್ರು MOH ಸೆಕ್ರೆಟರಿ, ಆಮೇಲೆ ಇಲ್ಲಿಂದ ಒಬ್ರು ACS ರಿಟೈರ್ಡ್ ಇವರು ಯಾರೋ ರಮಣ ರೆಡ್ಡಿ ಸಾಹೇಬ್ರು. ಓಕೆ. ಕಮಿಟಿ ರಚನೆ ಮಾಡೋದು ಯಾರು ಸರ್? ಅದು ಕಮಿಟಿ ರಚನೆ ವಿಲ್ ಬಿ ಡನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದಿ ಆಕ್ಟ್, ಅಂಡರ್ ದಿ ಗೆಜೆಟ್. ಓಕೆ. ಇದೇ ನೋಡಪ್ಪ. ಓಕೆ. ಮತ್ತೆ ಇನ್ನೊಂದು ಸರ್, ಲಾಸ್ಟ್ ಕ್ವಶನ್, ಈ ಸೆಂಟ್ರಲ್ ಪಾಲೆಷ್ಟು, ಕೇಂದ್ರ ಇದು ರಾಜ್ಯದ ಪಾಲೆಷ್ಟು ಸರ್? ಅಂದ್ರೆ ಅಮೌಂಟ್ ಆಗಿರ್ಬೋದು, ಲಾಭ ನಷ್ಟ ಎಲ್ಲ? ಅಯ್ಯಪ್ಪ, ಇವಾಗ ನೀನ್ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗತ್ತೆ. ಬಟ್ ಜನರಲ್ ಆಗಿ BMRCL ಅಲ್ಲಿ ಅವ್ರ ಇಕ್ವಿಟಿ, ಸಬಾರ್ಡಿನೇಟ್ ಡೆಟ್ ಎಲ್ಲ ಸೇರಿ ಸುಮಾರು
50% 2 ಸರ್ಕಾರಗಳಿಂದ ಇದು ಬರುತ್ತೆ. ಬಾಕಿದೆಲ್ಲ ನಾವು ಲೋನ್ ತಗೋಬೇಕು ಕನ್ಸ್ಟ್ರಕ್ಷನ್ಗೆ. ಓಕೆ. ಆ ಲೋನ್ ಯಾರಿಂದ ತಗೋತೀರಿ ಸರ್? ಲೋನ್ ಯಾರಿಂದ ತಗೊಳ್ಳೋದು ನೀವು? ಬ್ಯಾಂಕ್ಗಳಿಂದ ತಗೋತೀವಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ಅದು ಇದು ಅಂತ ತಗೋತೀವಲ್ಲ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಚರಣ್